ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಮಾಡುವ ನಮಸ್ಕಾರ. ನನ್ನ ಇನ್ನೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಿಜಾಪುರದಲ್ಲಿರುವ ಗೋಲ್ ಗುಂಬಜ್ ಮತ್ತು ಬಸವನ ಬಾಗೇವಾಡಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಈಗ 9:50 ಟ್ರೈನ್ ಇದೆ ಲಿಂಗಂಪಲ್ಲಿಂದ. ಹೈದರಾಬಾದಲ್ಲಿ ಇವತ್ತು ಹೆವಿ ಮಳೆ ಬರ್ತಿದೆ. ಫ್ರೈಡೆ ನಾನು ಹೊರಡೋ ಟೈಮಲ್ಲಿ ಒಂದು ಹೆವಿ ಮಳೆ ಬರ್ತದೆ. ನಾನು ಫುಲ್ ನೆನ್ಸ್ಕೊಂಡೇ ಬಂದ್ಬಿಟ್ಟೆ. ವೆಲ್ಕಮ್ ಟು ವಿಜಯಪುರ. ಈಗ ಎಲ್ಲಿ ಬಂದು ನೀವೊಂದ್ಸಲಿ ನೋಡಿ. ಇವತ್ತು ಬಿಜಾಪುರದಲ್ಲಿರೋ ಗೋಲ್ ಗುಂಬಜ್ ಬಂದೀನಿ. ಈ ಬಿಜಾಪುರ ಬಂದ್ಬಿಟ್ಟು ಫುಲ್ ಫೇಮಸ್ಸು. ಯಾಕಂದರೆ ಇಲ್ಲಿ ಗೋಲ್ ಗುಂಬಜು ಮತ್ತು ತುಂಬ ಮಸೀದಿಗಳು ಮತ್ತು ದೇವಸ್ಥಾನಗಳಿಗೆ ಪ್ರಸಿದ್ಧ. ಆದಿಲ್ ಶಾ ಆಳ್ವಿಕೆ ಕಾಲದಲ್ಲಿ ಬಿಜಾಪುರ ಅಂತ ಕರಿತಿದ್ರು. ಆದರೆ ಈ ಊರ ಹೆಸರು ಬಂದ್ಬಿಟ್ಟು ಬಿಜಾಪುರ ಅಲ್ಲ, ವಿಜಯಪುರ. ನೋಡಿ, ಇದು ಆದಿಶಾಹಿ ಕಾಲದಲ್ಲಿ ದೊಡ್ಡ ದೊಡ್ಡ ಕೆನಲ್ಗಳನ್ನ ನಿರ್ಮಾಣ ಮಾಡಿಕೊಂಡು ಯುದ್ಧದ ಸಮಯದಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಅಂದರೂ ಒಂದೊಂದು ಕೆನಲ್ 400-500 kg ಇದಾಗಿವು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಗೇಟಲ್ಲಿ 20 rupees ಕೊಟ್ಬಿಟ್ಟು ಟಿಕೆಟ್ ತೊಗೊಂಡ್ಮೇಲೆ ಈ ಮ್ಯೂಸಿಯಂ ನೋಡಿಕೊಂಡು, ಈ ಮ್ಯೂಸಿಯಂ ಹಿಂದ್ಗಡೆನೇ ಇರುವ ಈ ಗೋಲ್ ಗುಮ್ಮಟಕ್ಕೆ ಇದೇ ಎಂಟ್ರೆನ್ಸ್ ಗೇಟು. ಈ ಗೋಲ್ ಗುಮ್ಮಟ ಏನಂದರೆ ಆದಿಲ್ ಶಾ ಕಾಲದಲ್ಲಿ 7ನೇ ರಾಜನಾದ ಮೊಹಮ್ಮದ್ ಆದಿಶಾಹಿ ಅವರ ಸಮಾಧಿ ಆಗಿರುತ್ತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಒಂಥರ ಕೊಳ ಥರ ಮಾಡ್ಯಾರೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನೋಡ್ಬೋದಾಗಿದೆ ನೀವು. ಇದು ಗೋಪುರ ಅಂದರೆ ಗೋಪುರದ ಕೆಳಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಕೊಳ ಥರ ಮಾಡ್ಯಾರೆ. ನೀರಿಲ್ಲ ಈಗ ಸದ್ಯದಲ್ಲಿ. ವಾಸ್ತುಶಿಲ್ಪ ನೋಡ್ಬೋದಾಗಿದೆ. ಇದು ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಎರಡು ಮಿಶ್ರಣವಾಗಿದೆ. ನೋಡಿದೆ, ಈಗ ನೀವು ನೋಡ್ಬೋದಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಯಾರೆ. ಮೊಹಮ್ಮದ್ ಆದಿಲ್ ಶಾ ಏನು ಮಾಡ್ತಾರೆ, ಅವರು ಸತ್ತ ಮೇಲೂ ಕೂಡ ಅವ್ರ ವೈಭವನ ಬೇರೆಯವ್ರಿಗೆ ತೋರಿಸ್ಬೇಕು ಅಂತ ಕಾರಣಕ್ಕಾಗಿ ಅವರು ಈ ಗೋಲ್ ಗುಂಬಜ್ನ ಕಟ್ತಾರೆ. 1627 ಇದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದು ಮುಗಿಯೋದು ಅರೌಂಡ್ 1656. ಗೋಲ್ ಗುಂಬಜ್ಗೆ 4 ಮಿನಾರ್ಗಳಿವೆ. ಅದರಲ್ಲಿ 108 ಮೆಟ್ಟಲು ಬಂದ್ಬಿಟ್ಟು ಹತ್ತಲಿಕ್ಕೆ, 110 ಮೆಟ್ಟಲು ಬಂದ್ಬಿಟ್ಟು ಇಳಿಯಲಿಕ್ಕೆ. ಯಾಕಂದರೆ ಹತ್ತಕ್ಕೆ ಬೇರೆ ದಾರಿ, ಇಳಿಯೋಕ್ಕೆ ಬೇರೆ ದಾರಿ. ವಾಸ್ತುಶಿಲ್ಪ ಬಂದ್ಬಿಟ್ಟು ಯುಕ್ತಕ್ ಆಫ್ ದೌದಲ್ ಅಂತ. ಆಮೇಲೆ ಇದು ಗೋಲ್ ಗುಂಬಜ್ ಅಂತ ಬಂದಿರೋದೇನೆಂದರೆ ಇಲ್ಲಿ ಮೇಲ್ಗಡೆ ನೋಡ್ಬೋದಾಗಿದೆ, ಗುಂಡು ಆಕಾರದಲ್ಲಿರೋ ಗುಮ್ಮಟಕ್ಕೆ ಗೋಲ್ ಗುಂಬಜ್ ಅಂತ ಹೆಸರು ಬಂದಿದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಕಾಣೋದು ಇದು ಸಮಾಧಿ ಸ್ಮಾರಕಗಳು ಮಾತ್ರ. ನಿಜವಾದ ಸಮಾಧಿಗಳು ಭೂಗತದಲ್ಲಿದೆ. ಇದು ವಿಸ್ಪರಿಂಗ್ ಗ್ಯಾಲರಿಗೆ ಹೋಗೋಕೆ ದಾರಿ. ಯಾಕಂದರೆ 4 ದಾರಿಗಳಿರುತ್ತೆ. ಅದರಲ್ಲಿ ಈಗ 2 ಮುಚ್ಚಿಯಾರೆ, 2 ಓಪನ್ ಇಟ್ಟಿದ್ದಾರೆ. ನೀವು ಮೆಟ್ಲು ನೋಡ್ಬೋದಾಗಿದೆ ಹೆಂಗಿದೆ. ಫುಲ್ಲು ಹತ್ತತ್ರ ಇದೆ. ಎಲ್ಲ ಚೆನ್ನಾಗಿ ಗಲೀಜು ಮಾಡಬೇಡಿ ಎಲ್ಲೂ ಹೊರಗೋದಾಗ. ಕೆತ್ತನೆಗಳು ನೋಡ್ಬೋದಾಗಿದೆ. ಮಧ್ಯೆ ಶಿಲ್ಪಕಲೆಗಳು ನೋಡಿ. ಆ ಕಡೆ ಅಲ್ಲೇ ಮೇಲ್ಗಡೆ 2 ಗೋಲ್ ಗುಂಬಜ್ ಇಲ್ಲೇ ಇದೆ. ಅಂದರೆ ಇಲ್ಲಿಂದ ಸೀದಾ ಇಲ್ಲಿ ನೋಡ್ಬೋದಾಗಿದೆ, ಅದೇ ರೈಲ್ವೆ ಸ್ಟೇಷನ್. ಆ ರೈಲ್ವೆ ಸ್ಟೇಷನ್ ಕಾರಣದಿಂದ ಈಗ ಏಕೋ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಕೆಳಗಿಂದ 7th ಫ್ಲೋರಿಗೆ ಬಂದೀನಿ. ಇದು ಗೋಲ್ ಗುಂಬಜ್ ಬಂದ್ಬಿಟ್ಟು 7th ಫ್ಲೋರ್ ಇದೆ. ಇಲ್ಲಿ ನೀವು ನೋಡ್ಬೋದು ಗೋಪುರಗಳು. ಇಲ್ಲಿ ನೀವು ನೋಡ್ಬೋದಾಗಿದೆ, ಒಂದ್ಸಲಿ ಆಯ್ ಅಂತ ಹೇಳಿದ್ರೆ 7ರಿಂದ 10 ಸಲ ನಮಗೆ ಎಕೋ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗೋಡೆ ಹತ್ರ ಕೂಗಿದ್ರೆ ತುಂಬ ಎಕೋ ಆಗುತ್ತೆ. ಎಕೋ ಆಗೋ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಮಾತ್ರ. ಮಸ್ತಾಗಿರುತ್ತೆ ಒಳಗಡೆ. ಅದೇ ಮ್ಯೂಸಿಯಮಿಗೆ ಬಂದಿದ್ದೀನಿ. ಈ ಮ್ಯೂಸಿಯಂ ಗೋಲ್ ಗುಂಬಜ್ ಪ್ರವೇಶ ದ್ವಾರದ ಎದುರಲ್ಲಿರುವ ನಕ್ಕಾರ್ ಖನ್ನಾ ಕಟ್ಟಡದಲ್ಲಿದೆ. ಬ್ರಿಟಿಷರ ಕಾಲದಲ್ಲಿ 1892ರಲ್ಲಿ ಆರಂಭವಾದ ಈ ಮ್ಯೂಸಿಯಂ ಈಗ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ವಹಣೆಯಲ್ಲಿದೆ. ಅಲಿ ಆದಿಲ್ ಶಾ ಕಾಲದ ಅಪರೂಪದ ಶಿಲ್ಪಕಲೆಗಳು ಮತ್ತು ಶಾಸನಗಳು, ಹಳೆಯ ನಾಣ್ಯಗಳು, ಆಯುಧಗಳು, ಲೋಹದ ವಸ್ತುಗಳು ಮತ್ತು ಅರೇಬಿಕ್ ಮತ್ತು ಕನ್ನಡ ಭಾಷೆಯ ಇತಿಹಾಸ ದಾಖಲೆಗಳನ್ನು ನೋಡಬಹುದು. ಆವಾಗಿನ ಕಾಲದ್ದು ಕತ್ತರಿಗಳು ಮತ್ತು ಚೂರಿಗಳು, ಇದು ನೋಡಿ ಇವೆಲ್ಲ ಲಾಕು ಮತ್ತು ಕೀ ಹೆಂಗಿದಾವೆ ಅನ್ಸಲಿ. ಹಳೆಯ ಕಾಲದ್ದು ಇಷ್ಟು ದೊಡ್ಡದಾಗಿದೆ ಅಲ್ವಾ.
ನೋಡಿ, ಇದು ಕೀ, ಇದಕ್ಕೆ ಲಾಕ್ ಇದು. ಇಲ್ಲಿ ನೋಡಿ, ಹಳೆ ಕಾಲದ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡ್ಬೋದಾಗಿದೆ ಹೆಂಗಿದೆ ಹಳೆ ಕಾಲದ್ದು. ಯಾವಾಗಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗ್ಬೇಕು ಅಂದರೆ ಇದನ್ನೆಲ್ಲ ಈ ಥರ ಕತ್ತಿಗಳು, ಆಮೇಲೆ ಅವರ ವಸ್ತ್ರ ನೋಡಿ ಹೆಂಗಿರುತ್ತೆ, ಬಟ್ಟೆ, ಈ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕಾಗಿರುತ್ತೆ ಅವರು. ಇವುಗಳು ಹಳೆ ಕಾಲದ ಬಟ್ಟೆಗಳು. ನೋಡಿ ಹಳೆ ಕಾಲದ ಗುಂಡು ಮದ್ದುಗಳು ಎಷ್ಟು ದೊಡ್ಡದಾಗಿದ್ದಾವೆ ಅಂತ. ಇದಕ್ಕೆ ಐರನ್ ಕೋಟ್ ಅಂತ ಕರೀತಾರೆ. ಕೆಳಗೆ ನೋಡ್ಬೋದು ಬಾಣಗಳಿದ್ದಾವೆ. ಇವು ಗುಪ್ತ ಖಡ್ಗಗಳು. ಇದು ಅರೇಬಿಕ್ ಮತ್ತು ಕನ್ನಡ ಇನ್ಸ್ಕ್ರಿಪ್ಷನ್. ಆದಿಲ್ ಶಾಹಿ ಕಾಲದಲ್ಲಿ ಬರೆದಿರೋ ಇನ್ಸ್ಕ್ರಿಪ್ಷನ್. ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಬಂದ್ಬಿಟ್ಟು ಕನ್ನಡ ಇನ್ಸ್ಕ್ರಿಪ್ಷನ್ನು. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಬರೆದಿರೋದು ಇದು. ನೀವು ಇಲ್ಲಿ ಕನ್ನಡ ಅಕ್ಷರ ನೋಡ್ಬೋದು, ಗೊತ್ತಾಗುತ್ತೆ ನಿಮಗೆ. ಇದು ಗಗನ್ ಮಹಲ್. 1561ರಲ್ಲಿ ಅಲಿ ಆದಿಲ್ ಶಾ ನಿರ್ಮಿಸುತ್ತಾರೆ. ಈ ಅರಮನೆ ರಾಜಮನೆತನದ ನಿವಾಸ ಮತ್ತು ದರ್ಬಾರ್ ಹಾಲಾಗಿ ಬಳಸುತ್ತಿದ್ದರು. ಈ ಮಸ್ಜಿದ್ ಹೆಸರು ಬಂದ್ಬಿಟ್ಟು ಜಾಮಾ ಮಸ್ಜಿದ್ ಅಂತ. ಇದು ಅಲಿ ಆದಿಲ್ ಶಾ ಕಾಲದಲ್ಲಿ ಕಟ್ಟಿಸಿರೋದು. ತಾಲಿಕೋಟಾ ಯುದ್ಧದಲ್ಲಿ ಗೆದ್ದಿರೋ ನೆನಪಿಗಾಗಿ ಈ ಮಸ್ಜಿದನ್ನು ಕಟ್ಟಿಸಿದ್ದಾರೆ. ಇದು ಬಂಗಾರದಿಂದ ಮಾಡಿರುವುದು ಎಂದು ಮಸೀದಿಯ ಮುಖ್ಯಸ್ಥರು ಹೇಳಿದರು. ಈ ಮಸೀದಿ ಆದಿಲ್ ಶಾ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ವಿಶಾಲ ಪ್ರಾರ್ಥನಾ ಮಂದಿರ, ಸುಂದರ ಕಾಮನಗಳು ನೋಡಬಹುದಾಗಿದೆ. ಈಗ ನಾನು ತೋರ್ಸಕೊಟ್ಟಿರೋ ಪ್ಲೇಸ್ ಬಂದ್ಬಿಟ್ಟು ಬರಕಮಾನ ಅಂತ. ಇದು ಬಂದ್ಬಿಟ್ಟು ಬರಕಮಾನ ಅಂತ. ಇಲ್ಲಿ ಅಲಿ ಆದಿಲ್ ಶಾ 2 ಅವ್ರದ್ದು ಸಮಾಧಿ ನಿರ್ಮಾಣ ಮಾಡ್ತಿರ್ತಾರೆ. ಈ ಸಮಾಧಿ ನಿರ್ಮಾಣ ಮಾಡೋಕ್ಕಿಂತ ಮುಂಚೆನೇ ಅವರು ಸತ್ತೋಗ್ತಾರೆ. ಅದಕ್ಕೆ ಇದನ್ನ ಹಂಗೆ ಅರ್ಧದಲ್ಲೇ ಕೈ ಬಿಡಲಾಗುತ್ತೆ. ಇಲ್ಲಿ ನೋಡಬಹುದಾಗಿದೆ ಅರ್ಧಕ್ಕೆ ಕೈ ಬಿಡಲಾದ ಸಮಾಧಿ ನಿರ್ಮಾಣ ಕಾರ್ಯ. ಆದರೂ ಅದರ 7 ಭವ್ಯ ಕಾಮನಗಳು ಮತ್ತು ವಿಶಿಷ್ಟ ವಾಸ್ತುಶಿಲ್ಪ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹೆಸರು ಬಂದ್ಬಿಟ್ಟು ಇಬ್ರಾಹಿಂ ರೋಜಾ ಅಂತ. ಇದು ಇಬ್ರಾಹಿಂ ಆದಿಲ್ ಶಾ ಕಾಲದಲ್ಲಿ ಕಟ್ಟಿಸಿರೋದು. ಇದನ್ನು ತಾಜ್ ಆಫ್ ಸೌತ್ ಅಂತ ಕರೀತಾರೆ, ಮತ್ತು ಬ್ಲ್ಯಾಕ್ ತಾಜ್ ಮಹಲ್ ಅಂತಲೂ ಕರೀತಾರೆ ಇದನ್ನು. ಒಂದು ಕಡೆ ಸಮಾಧಿ, ಮತ್ತೊಂದು ಕಡೆ ಮಸೀದಿ ನೋಡಬಹುದು ನೀವು. ಮತ್ತು ಕನ್ನಡ ಫಿಲಮಲ್ಲಿ ಒಂದು ಫೇಮಸ್ ಸಾಂಗ್ ಇದೆ, ಎಲ್ಲರೂ ಕೇಳಿರ್ತಾರೆ ಅಂದ್ಕೊಂಡಿದ್ದೀನಿ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಆ ಸಾಂಗಿಲ್ಲೇ ಶೂಟಿಂಗ್ ಮಾಡಿರೋದು. ಬಂದ ತಕ್ಷಣ ಮೆಟ್ಲಿನ ಕೊಳ ಥರ ಕಾಣ್ತಾ ಇದೆ ನಮಗೆ ಇದು. ನಾಜೂಕಾದ ಕೆತ್ತನೆಗಳು ಮತ್ತು ಸಮತೋಲನದ ವಿನ್ಯಾಸಕ್ಕಾಗಿ ವಿಶ್ವ ಪ್ರಸಿದ್ಧವಾಗಿದೆ. ನೀವಿಲ್ಲಿ ನೋಡ್ಬೋದಾಗಿದೆ ಕೆತ್ತನೆಗಳು. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ನೋಡಿ. ಇದರೊಳಗಡೆ ಏನಿದೆ ಅಂದರೆ ಇಬ್ರಾಹಿಂ ಆದಿಲ್ ಶಾ 2 ಮತ್ತು ಅವರ ಹೆಂಡತಿ ತಾಜ್ ಸುಲ್ತಾನ್ ಮತ್ತು ಅವರ ಮಕ್ಕಳ ಸಮಾಧಿಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.